ವೆಚ್ಚದಲ್ಲಿ ರೋಗಿಗಳಿಗೆ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ಸೇವೆಗೆ ಬೆಳಗಾವಿ ಸಜ್ಜಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಎತ್ತ ನೋಡಿದ್ರು ಜನರ ದಂಡು. ನೂರಾರು ವರ್ಷಗಳ ಸಮಸ್ಯೆಗೆ ಸಿಕ್ಕ ಖುಷಿ. ವೇದಿಕೆ ಮೇಲೆ ರಾಷ್ಟ್ರಪತಿಯಿಂದ ಹಿಡಿದು ಘಟಾನುಘಟಿ ಜನಪ್ರತಿನಿಧಿಗಳು. ಕುಂದಾನಗರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ. ಉತ್ತರ ಕರ್ನಾಟಕದಲ್ಲಿ ಹೊಸ ಮೈಲಿಗಲ್ಲು. ಉತ್ತರ ಕರ್ನಾಟಕದ ಜನರು ಕ್ಯಾನ್ಸರ್ ರೋಗ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಇಲ್ಲದೆ ಪರದಾಡುತ್ತಿದ್ರು. ದಶಕಗಳು ಕಳೆದ್ರೂ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಆಸ್ಪತ್ರೆ ಇರಲಿಲ್ಲ. ಕ್ಯಾನ್ಸರ್ ಬಂತು ಅಂದ್ರೆ ವಾಣಿಜ್ಯ ನಗರಿ ಮುಂಬೈ ಇಲ್ಲವೇ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಇತ್ತು. ಆದ್ರೆ ಇದೀಗ ಬೆಳಗಾವಿಯಲ್ಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಾರ್ಪಣೆ ಮಾಡಿದ್ದಾರೆ. It is the duty of healthcare professionals to provide comprehensive care that addresses the physical and psychological needs of the cancer patients. Every word of sympathy and compassion that a doctor utters has the power to change the life of his patient for better. ಈ ಆಸ್ಪತ್ರೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 300 ಹಾಸಿಗೆಗಳನ್ನು ಹೊಂದಿದೆ. ಕಡಿಮೆ ದರದಲ್ಲಿ ಕ್ಯಾನ್ಸರ್ಗೆ ವಿಶ್ವಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನ ಕ್ಯಾನ್ಸರ್ ಆಸ್ಪತ್ರೆ ಹೊಂದಿದೆ. Karnataka today because of me. I'm so proud to say because she threatened me. She'll put me in jail for life. Me. Either I stay or I get out of India. So I went to America. ಒಟ್ಟಾರೆ ಕೊನೆಗೂ ಉತ್ತರ ಕರ್ನಾಟಕ ಜನರ ಬೇಡಿಕೆ ಈಡೇರಿದೆ. ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಡಿಮೆ ವೆಚ್ಚದಲ್ಲಿ ರೋಗಿಗಳಿಗೆ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ಸೇವೆಗೆ ಬೆಳಗಾವಿ ಸಜ್ಜಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಎತ್ತ ನೋಡಿದ್ರು ಜನರ ದಂಡು. ನೂರಾರು ವರ್ಷಗಳ ಸಮಸ್ಯೆಗೆ ಸಿಕ್ಕ ಖುಷಿ. ವೇದಿಕೆ ಮೇಲೆ ರಾಷ್ಟ್ರಪತಿಯಿಂದ ಹಿಡಿದು ಘಟಾನುಘಟಿ ಜನಪ್ರತಿನಿಧಿಗಳು. ಕುಂದಾನಗರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ. ಉತ್ತರ ಕರ್ನಾಟಕದಲ್ಲಿ ಹೊಸ ಮೈಲಿಗಲ್ಲು. ಉತ್ತರ ಕರ್ನಾಟಕದ ಜನರು ಕ್ಯಾನ್ಸರ್ ರೋಗ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಇಲ್ಲದೆ ಪರದಾಡುತ್ತಿದ್ರು. ದಶಕಗಳು ಕಳೆದ್ರೂ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಆಸ್ಪತ್ರೆ ಇರಲಿಲ್ಲ. ಕ್ಯಾನ್ಸರ್ ಬಂತು ಅಂದ್ರೆ ವಾಣಿಜ್ಯ ನಗರಿ ಮುಂಬೈ ಇಲ್ಲವೇ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಇತ್ತು. ಆದ್ರೆ ಇದೀಗ ಬೆಳಗಾವಿಯಲ್ಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಾರ್ಪಣೆ ಮಾಡಿದ್ದಾರೆ. It is the duty of healthcare professionals to provide comprehensive care that addresses the physical and psychological needs of the cancer patients. Every word of sympathy and compassion that a doctor utters has the power to change the life of his patient for better. ಈ ಆಸ್ಪತ್ರೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 300 ಹಾಸಿಗೆಗಳನ್ನು ಹೊಂದಿದೆ. ಕಡಿಮೆ ದರದಲ್ಲಿ ಕ್ಯಾನ್ಸರ್ಗೆ ವಿಶ್ವಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನ ಕ್ಯಾನ್ಸರ್ ಆಸ್ಪತ್ರೆ ಹೊಂದಿದೆ. Karnataka today because of me. I'm so proud to say because she threatened me. She'll put me in jail for life. Me. Either I stay or I get out of India. So I went to America. ಒಟ್ಟಾರೆ ಕೊನೆಗೂ ಉತ್ತರ ಕರ್ನಾಟಕ ಜನರ ಬೇಡಿಕೆ ಈಡೇರಿದೆ. ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಡಿಮೆ ವೆಚ್ಚದಲ್ಲಿ ರೋಗಿಗಳಿಗೆ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ಸೇವೆಗೆ ಬೆಳಗಾವಿ ಸಜ್ಜಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಎತ್ತ
ನೋಡಿದ್ರೂ ಜನರ ದಂಡು. ನೂರಾರು ವರ್ಷಗಳ ಸಮಸ್ಯೆಗೆ ಸಿಕ್ಕ ಖುಷಿ. ವೇದಿಕೆ ಮೇಲೆ ರಾಷ್ಟ್ರಪತಿಯಿಂದ ಹಿಡಿದು ಘಟಾನುಘಟಿ ಜನಪ್ರತಿನಿಧಿಗಳು. ಕುಂದಾನಗರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ. ಉತ್ತರ ಕರ್ನಾಟಕದಲ್ಲಿ ಹೊಸ ಮೈಲಿಗಲ್ಲು. ಉತ್ತರ ಕರ್ನಾಟಕದ ಜನರು ಕ್ಯಾನ್ಸರ್ ರೋಗ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಇಲ್ಲದೆ ಪರದಾಡುತ್ತಿದ್ರು. ದಶಕಗಳು ಕಳೆದ್ರೂ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಆಸ್ಪತ್ರೆ ಇರಲಿಲ್ಲ. ಕ್ಯಾನ್ಸರ್ ಬಂತು ಅಂದ್ರೆ ವಾಣಿಜ್ಯ ನಗರಿ ಮುಂಬೈ ಇಲ್ಲವೇ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಇತ್ತು. ಆದ್ರೆ ಇದೀಗ ಬೆಳಗಾವಿಯಲ್ಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಾರ್ಪಣೆ ಮಾಡಿದ್ದಾರೆ. It is the duty of healthcare professionals to provide comprehensive care that addresses the physical and psychological needs of the cancer patients. Every word of sympathy and compassion that a doctor utters has the power to change the life of his patient for better. ಈ ಆಸ್ಪತ್ರೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 300 ಹಾಸಿಗೆಗಳನ್ನ ಹೊಂದಿದೆ. ಕಡಿಮೆ ದರದಲ್ಲಿ ಕ್ಯಾನ್ಸರ್ಗೆ ವಿಶ್ವಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನ ಕ್ಯಾನ್ಸರ್ ಆಸ್ಪತ್ರೆ ಹೊಂದಿದೆ. Karnataka today because of me. I'm so proud to say because she threatened me. She'll put me in jail for life. Me. Either I stay or I get out of India. So I went to America. ಒಟ್ಟಾರೆ ಕೊನೆಗೂ ಉತ್ತರ ಕರ್ನಾಟಕ ಜನರ ಬೇಡಿಕೆ ಈಡೇರಿದೆ. ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಡಿಮೆ ವೆಚ್ಚದಲ್ಲಿ ರೋಗಿಗಳಿಗೆ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ಸೇವೆಗೆ ಬೆಳಗಾವಿ ಸಜ್ಜಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಎತ್ತ ನೋಡಿದ್ರೂ ಜನರ ದಂಡು. ನೂರಾರು ವರ್ಷಗಳ ಸಮಸ್ಯೆಗೆ ಸಿಕ್ಕ ಖುಷಿ. ವೇದಿಕೆ ಮೇಲೆ ರಾಷ್ಟ್ರಪತಿಯಿಂದ ಹಿಡಿದು ಘಟಾನುಘಟಿ ಜನಪ್ರತಿನಿಧಿಗಳು. ಕುಂದಾನಗರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ. ಉತ್ತರ ಕರ್ನಾಟಕದಲ್ಲಿ ಹೊಸ ಮೈಲಿಗಲ್ಲು. ಉತ್ತರ ಕರ್ನಾಟಕದ ಜನರು ಕ್ಯಾನ್ಸರ್ ರೋಗ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಇಲ್ಲದೆ ಪರದಾಡುತ್ತಿದ್ರು. ದಶಕಗಳು ಕಳೆದ್ರೂ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಆಸ್ಪತ್ರೆ ಇರಲಿಲ್ಲ. ಕ್ಯಾನ್ಸರ್ ಬಂತು ಅಂದ್ರೆ ವಾಣಿಜ್ಯ ನಗರಿ ಮುಂಬೈ ಇಲ್ಲವೇ ಬೆಂಗಳೂರಿಗೆ ಹೋಗುವ ಪರಿಸ್ಥಿತಿ ಇತ್ತು. ಆದ್ರೆ ಇದೀಗ ಬೆಳಗಾವಿಯಲ್ಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಾರ್ಪಣೆ ಮಾಡಿದ್ದಾರೆ. It is the duty of healthcare professionals to provide comprehensive care that addresses the physical and psychological needs of the cancer patients. Every word of sympathy and compassion that a doctor utters has the power to change the life of his patient for better. ಈ ಆಸ್ಪತ್ರೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 300 ಹಾಸಿಗೆಗಳನ್ನ ಹೊಂದಿದೆ. ಕಡಿಮೆ ದರದಲ್ಲಿ ಕ್ಯಾನ್ಸರ್ಗೆ ವಿಶ್ವಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶವನ್ನ ಕ್ಯಾನ್ಸರ್ ಆಸ್ಪತ್ರೆ ಹೊಂದಿದೆ. Karnataka today because of me. I'm so proud to say because she threatened me. She'll put me in jail for life. Me. Either I stay or I get out of India. So I went to America. ಒಟ್ಟಾರೆ ಕೊನೆಗೂ ಉತ್ತರ ಕರ್ನಾಟಕ ಜನರ ಬೇಡಿಕೆ ಈಡೇರಿದೆ. ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆಯಾಗಿದೆ. ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ.